ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಇವತ್ತು ಗಣೇಶ ಹಬ್ಬ. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರ ಲೈಫಲ್ಲೂ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ ಎಲ್ಲ ಕೊಟ್ಟು ದೇವರು ಕಾಪಾಡಲಿ. ವಿಘ್ನ ವಿನಾಯಕ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಮ್ಮಲ್ಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸಿಂಪಲಾಗಿ, ಜಾಸ್ತಿ ಏನು ಜೋರಾಗಿ ಆ ಥರ ಏನಿಲ್ಲ. ಸೊ ಆ್ಯಸ್ ಯೂಶ್ವಲ್ ರೆಗ್ಯುಲರಾಗಿ ನಾವು ಯಾವ ಥರ ಮಾಡ್ತೀವಿ ಅದನ್ನೇ ತೋರಿಸ್ತೀನಿ. ಸೊ ಈಗ ನಾನು ನಮ್ಮ ಮೂಲ ಮನೆಗೆ ಹೊರಟಿದ್ದೇನೆ. ಅಲ್ಲಿ ಪೂಜೆ ಇರುತ್ತೆ, ಅಲ್ಲೇ ಜೋರಾಗಿ ಪೂಜೆ ಇರುತ್ತೆ. ಆ್ಯಕ್ಚುಲಿ ಅಲ್ಲಿ ದೈವಗಳಿಗೆಲ್ಲ ಪೂಜೆ ಇರುತ್ತೆ. ಅದೆಲ್ಲ ಪೂಜೆ ಮುಗಿಸ್ಕೊಂಡು ಬಂದಾಯಿತು. ಇವಾಗ ಮತ್ತೆ ಒಳಗಿದೆ. ಸೊ ಗಣಪತಿ ಪೂಜೆ ಮಾಡಬೇಕಲ್ಲ ಅದು. ಸೊ ಅದಕ್ಕೆ ಈಗ ಹೋಗ್ತಾಯಿದ್ದೀನಿ. ರಶ್ಮಿ ಸಿಂಧವರೆಲ್ಲ ಬರ್ತಾರೆ. ಈಗ ಮಕ್ಕಳೆಲ್ಲ ಆಲ್ರೆಡಿ ಹೋಗಿ ಆಗಿದೆ. ಒಂದು ಸತಿ ಹೋಗಿ ಕೈ ಮುಗಿದು ಬಂದ್ವಲ್ಲ, ಮಕ್ಕಳೇನೋ ಅಲ್ಲಿ ಗಂಟೆ ಸೌಂಡ್ ಕೇಳ್ಕೊಂಡು ಹೋಗಿ ಓಡೋಡ್ಬಿಡ್ತಾರೆ. ಸೊ ಅವ್ರು ಹೋಗಿ ಆಗಿದೆ. ಈಗ ನಾನು ಹೋಗ್ತಾಯಿದ್ದೀನಿ, ಹೊರಟೆ. ಸೊ ಬನ್ನಿ ಹೋಗೋಣ, ಅಲ್ಲಿ ನೋಡೋಣ. ಅಲ್ಲೊಂದು ಪೂಜೆ ಮುಗಿಸಿ ಮತ್ತೆ ಮನೆಗೆ ಬರೋಣ. ಅಡುಗೆ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ. ಏನಂದರೆ ತೋರಿಸ್ತೀನಿ ನಾನು ಏನೇನು ಮಾಡಿದ್ದೀನಿ ಅಂಥೇಳಿ. ಆ್ಯಂಡ್ ನಿನ್ನೆ ಹೋಳಿಗೆ ಮಾಡಾಗಿದೆ. ಸೊ ಕಾಯಿ ಹೋಳಿಗೆ ಮಾಡಿದ್ದು. ಏನಾದರೂ ಒಂದು ಮಾಡೋಣ ಅಂತ ಅನ್ನಿಸ್ತಿರುತ್ತೆ, ಅಂದರೆ ಕರ್ಜಿಕಾಯ ಹೋಳಿಗೆನ ಆ ಥರ ಏನಾದರೂ. ಸೊ ಕಾಯಿ ಹೋಳಿಗೆ ಮಾಡಿದ್ದು ತುಂಬ ದಿನ ಆಗಿತ್ತು, ಹಾಗಾಗಿ ಇವತ್ತು ನಿನ್ನೆ ಮಾಡಿಟ್ಟಾಗಿದೆ, ಕಾಯಿ ಹೋಳಿಗೆ ಮಾಡಿ ಹಾಕಿದ್ದೆ. ಸೊ ಬನ್ನಿ ಹೋಗೋಣ ಆಚೆ ಮನೆಗೆ. ನಾನು ಬಂದೆ ನೋಡಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ದೇವ್ರ ಪೂಜೆ ಎಲ್ಲ ಆಯಿತು, ಇನ್ನು ದೈವದ ಪೂಜೆ ಆಗಬೇಕು. ಆದಮೇಲೆ ಗಣಪತಿ ಪೂಜೆ ಮಾಡುವಂಥದ್ದು. ಗಣಪತಿಗೆ ನೋಡಿ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಸೊ ಈಚೆ ದೈವದ ಪೂಜೆ ಕೂಡ ನಡೀತಾ ಇದೆ. ಇದು ಪೂಜೆ ಆಗಿದ್ದೆ. ನೆಕ್ಸ್ಟು ಗಣಪತಿ ಪೂಜೆ ಮಾಡ್ಕೊಳ್ಳೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಸೊ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಗಣಪತಿ ಪೂಜೆಗೆ ಕೂಡ. ಅಷ್ಟರಲ್ಲಿ ದೇವ್ರದ್ದು ದೈವತ್ತೆರಡು ಪೂಜೆ ಆಯಿತು. ಸೊ ಪ್ರಸಾದ ಎಲ್ಲ ತೊಗೊಂಡ್ವಿ. ಮಲ್ಪುನ ಅದೇ ಏನು ಮಾಡ್ತಿದ್ಯಾ? ಅದೇ ಗಣಪತಿ ಪೂಜೆ ಕೂಡ ಆಯಿತು. ಅದು ಕೂಡ ತುಂಬ ಚೆನ್ನಾಗಾಯಿತು. ಪೂಜೆ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಸಾದ ಬಿತ್ತು. ಸೊ ತುಂಬ ಖುಷಿ ಆಯಿತು. ಒಳ್ಳೆ ರೀತಿಯಲ್ಲಿ ಪೂಜೆ ಆಗಿ ಅಲ್ಲಿ ಕೂಡ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಈಗ ನಮ್ಮನೇಲಿ ಕೂಡ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳುವಂಥದ್ದು. ನೋಡೋಕೆ ಹಬ್ಬ ಎಲ್ಲ ರೆಡಿ ಮಾಡಿಟ್ಟೋಗಿದ್ವಿ. ಈಗೆಲ್ಲ ಜೋಡಿಸ್ಕೊಂಡು ಪೂಜೆ ಮಾಡೋದು. ಇಲ್ಲಿ ಮಾವ ಪೂಜೆ ಮಾಡ್ತಾ ಇದ್ದಾರೆ. ಸೊ ಪೂಜೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಬನ್ನಿ, ನಮ್ಮ ಮನೆಯಲ್ಲಿ ನಾವೇನೇನು ಅಡುಗೆ ಮಾಡಿದ್ದೇವೆ ಅಂತ ತೋರಿಸ್ತೇನೆ. ಸಿಂಪಲಾಗಿ, ಜಾಸ್ತಿ ಏನು ಐಟಮ್ಸ್ ಏನಿಲ್ಲ, ಸ್ವಲ್ಪ ಅಷ್ಟೇ. ಸೊ ಬನ್ನಿ ತೋರಿಸ್ತೇನೆ. ಇದು ದೋಸೆ ಹಿಟ್ಟು, ಅಂದರೆ ಇದು ಚೌತಿಗೆ, ಅಂದರೆ ಗಣಪತಿ ಹಬ್ಬ ಏನಿದೆ ಅದಕ್ಕೆ ನಾವು ವಿಶೇಷವಾಗಿ ಇದನ್ನು ಮಾಡ್ತೀವಿ. ಏನಿಲ್ಲ, ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಅದಕ್ಕೆ ಹಳದಿಯನ್ನು ಸೇರಿಸುವಂಥದ್ದು ಮಂಜಲ್ ದೋಸೆ ಅಂತ ಹೇಳ್ತೇವೆ. ಇದನ್ನು ಮಾಡೋದು. ಇದು ನೀವು ಅಲ್ಲಿ ನಾನು ಪೂಜೆದಲ್ಲಿ ನೀವು ನೋಡಿದರೂ ಕೂಡ ನೋಡಿರ್ಬೋದು, ಅಲ್ಲಿ ಕೂಡ ನೈವೇದ್ಯಕ್ಕೆ ಇಟ್ಟಿದ್ರು. ಸೊ ಹೀಗೆ ದೋಸೆನ ಮಾಡಿಕೊಂಡು ಇಡುವಂಥದ್ದು. ಸೊ ನಮ್ಮನೇಲಿ ನಾವು ನೈವೇದ್ಯ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಹೀಗೆ, ಅಂದರೆ ಒಂದು ಚೌತಿಗೆ ಮಾಡುವಂಥದ್ದೊಂದು ಕ್ರಮ. ಸೊ ಹಾಗೆ ನಾವು ಕೂಡ ಮಾಡ್ಕೊಂಡಿದ್ದೇವೆ. ಇದಕ್ಕೆ
ಹೆಸರು ಬರುತ್ತಲ್ಲ, ಹೆಸರು ಕಾಳು ಮತ್ತು ಆಲೂಗೆಡ್ಡೆ ಹಾಕಿ ಅದಕ್ಕೆ ಗಸಿ ಮಾಡ್ಕೊಂಡಿದ್ವಿ. ಹಾಗೆ ನಾವು ಹಿಂದಿನ ದಿನವೇ ಹೋಳಿಗೆನ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಸೊ ಇದು ಕಾಯಿ ಹೋಳಿಗೆ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಟೇಸ್ಟಿ ಕೂಡ. ಮತ್ತು ಬೇಳೆ ಹೋಳಿಗೆ ಬೇಗ ಹಾಳಾಗಿಬಿಡುತ್ತೆ, ಬಟ್ ಕಾಯಿ ಹೋಳಿಗೆ ಹಾಗೆ ಬೇಗ ಹಾಳಾಗಲ್ಲ. ಸೊ ಮತ್ತು ಇವಾಗ ವೆದರ್ ಸ್ವಲ್ಪ ಕೂಲ್ ಆಗಿದೆ, ಮಳೆ ಇದೆಲ್ಲ, ಸೊ ಹಾಗಾಗಿ ಸ್ವಲ್ಪ ಇಟ್ಕೊಳ್ಳಬಹುದು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದು ನಾವು ಮತ್ತೆ ಹಬ್ಬದ ದಿನ ಮತ್ತು ಲೇಟ್ ಆಗುತ್ತೆ ಅಂಥೇಳಿ ಹಿಂದಿನ ದಿನವೇ ಮಾಡ್ಕೊಂಬಿಟ್ಟಿದ್ವಿ. ಸೊ ಅದಕ್ಕಾಗಿ ನಮಗೆ ಬೇರೆ ಎಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು. ಸೊ ಇದು ಹಿಂದಿನ ದಿನವೇ ಮಾಡಿದ್ವಿ ನಾವು. ನೆಕ್ಸ್ಟ್ ಡೇ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ ಈಗ. ಪಲ್ಯ, ಬೀನ್ಸ್ ಪಲ್ಯ, ಬದನೆಕಾಯಿ ಮತ್ತು ಆಲೂಗಡ್ಡೆ, ಕಡಲೆ ಕಸಿ, ಟೊಮೆಟೊ ಸಾರು, ಪಾಯಸ, ಶಾವಿಗೆ ಪಾಯಸ, ಹಪ್ಪಳ ಇನ್ನು ಹಿಂಡಲ್ ಮಾಡಬೇಕು. ಇದು ದೋಸೆ. ಹಬ್ಬ ಎಲ್ಲ ಮುಗೀತಲ್ಲ, ಹಾಗೆ ಈಗ ನಮ್ಮದು ಕಬ್ಬು ತಿನ್ನುವ ಕಾರ್ಯಕ್ರಮ. ನಾವು ಯೂಶ್ವಲಿ ಹಾಗೆ ಹಬ್ಬ ಮುಗಿದ್ಮೇಲೆ ನಾನು ಲಕ್ಷ್ಮಿ ಕುತ್ಕೊಂಡು ಕಬ್ಬು ತಿಂತಾ ಇರ್ತೀನಿ. ಎಷ್ಟು ರಾತ್ರಿ ಬೇಕಾದ್ರೆ ಆಗಲಿ ನಾವು ಕಬ್ಬು ತಿನ್ನೋದ್ರಿಂದ ಬಿಡೋದಿಲ್ಲ. ಹೌದು, ಹಬ್ಬದ ದಿವಸವೇ ಸಂಜೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಏನು ಟೀ ಎಲ್ಲ ಆದಮೇಲೆ ಮತ್ತು ಸಂಜೆದೆಲ್ಲ ಸ್ವಲ್ಪ ಕೆಲಸಗಳಿರುತ್ತಲ್ಲ, ಅದನ್ನೆಲ್ಲ ಮುಗಿಸಿ ಅದಾದಮೇಲೆ ನಾವು ಕಬ್ಬು ತಿನ್ನಕ್ಕೆ ಶುರು ಹಚ್ಕೊಂಡು. ಯಾಕೆಂದರೆ ಮತ್ತೆ ಇಟ್ಟರು ಅದು ಸ್ವಲ್ಪ ನಾಳೆಗೆಲ್ಲ ಒಂಥರ ಕೆಂಪಾಗ್ಬಿಡತ್ತೆ, ಅದು ತಿನ್ನೋಕ್ಕಾಗೋದಿಲ್ಲ. ಮತ್ತು ಇವತ್ತಿಂದರೆ ಅದ್ರ ಮಜಾನೇ ಬೇರೆ. ಹಾಗಾಗಿ ಇವತ್ತು ಕಬ್ಬನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ರಶ್ಮಿ ತಿಂತಾ ಇದ್ದಾಳೆ. ಅಷ್ಟೇ. ಇದು ಕಬ್ಬು ತಿಂದು ವ್ಲಾಗ್ನ ಎಂಡ್ ಮಾಡೋದು. ಇಷ್ಟೇ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಹೇಳ್ರಿ ರಶ್ಮಿ. ಬಾಯ್.